ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನಾವು ನೆಕ್ಸ್ಟ್ ಈಗ 2026 ಸ್ಟಾರ್ಟ್ ಆಗ್ತಾಯಿದೆ, ಅಂದರೆ ಹೊಸದಾದ ವರ್ಷ ಸ್ಟಾರ್ಟ್ ಆಗ್ತಾಯಿದೆ. 2025ರಲ್ಲಿ ನಾವು ಏನೆಲ್ಲ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಬಂದಿರ್ಬೋದು, ಸುಖ ಬಂದಿರ್ಬೋದು, ನೋವುಗಳು ಬಂದಿರ್ಬೋದು, ಕೆಲಸ ಸಿಕ್ಕಿರ್ಬೋದು, ಅಪರ್ಚುನಿಟಿಗಳಿಂದ ಏನೆಲ್ಲ ನೀವು ನಿಮ್ಮ ಲೈಫಲ್ಲಿ ಕಳ್ಕೊಂಡಿರ್ಬೋದು, ಅಥವಾ ನೀವು ಏನು ಬಯಸಿದರೆ ಅದು ನಿಮಗೆ ಸಿಗದೇ ಇರಬಹುದು, ಅಥವಾ ಮುಂದೆ 2026ರಲ್ಲಿ ನಾನು ಇದನ್ನೇ ಪಡ್ಕೋಬೇಕು, ನಾನು ಇದರಿಂದ ನನಗೆ ನನ್ನ ಜೀವನದಲ್ಲಿ ಇದನ್ನು ಸಾಧನೆ ಮಾಡಬೇಕು ಅಂತ ಹೇಳಿ ಏನಾದರೂ ಬಯಸ್ತಾ ಇದ್ದರೆ, ಅಥವಾ 2025ರಲ್ಲಿ ನಿಮಗೆ ಕೆಲಸನೂ ಸಿಗದೇ ಇರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ತೊಂದರೆ ಆಗಿರ್ಬೋದು, ಅಥವಾ ಯಾವುದೋ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಬೇಕಿತ್ತು ಅದು ಆಗದೇ ಇರ್ಬೋದು. ಇನ್ನು ನೆಕ್ಸ್ಟ್ 2026ರಲ್ಲಿ ಯಾವೆಲ್ಲ ಅಪರ್ಚುನಿಟಿಗಳು ನಮ್ಮ ಲೈಫಲ್ಲಿ ಬರ್ತಾ ಇದೆ, ನಮ್ಮ ಲೈಫ್ ಜರ್ನಿ ಹೇಗಿದೆ, ಲೈಫಲ್ಲಿ ನಾವು ಯಾವ ರೀತಿ ಇರ್ತೀವಿ, 2026 ನಮಗೆ ಚೆನ್ನಾಗಿದೆಯಾ, ನಾವು ಏನೆಲ್ಲ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ಈಗ 2025ರಲ್ಲಿ ನಾವು ಏನೆಲ್ಲ ಕಷ್ಟಗಳನ್ನು ನೋಡಿದ್ವಿ ಅದೆಲ್ಲ ಮುಗಿದು ನಾವು 2026 ನಮಗೆ ನಮ್ಮ ಲೈಫಲ್ಲಿ ಯಾವುದೆಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ ಏನು ನಿಮ್ಮ ಲೈಫಲ್ಲಿ ನೀವು ಇಟ್ಕೊಂಡಿರ್ತೀರ, ಅದಕ್ಕೆ ಇವತ್ತು ನಾನು ಆ ರೀಡಿಂಗ್ನ ಮಾಡ್ತಿದ್ದೀನಿ. ಅಂದರೆ 2026 ನಮ್ಮ ಲೈಫ್ ಜರ್ನಿ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ. ನನ್ನ ವೀಡಿಯೋಸಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಅವರಿಗೆ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಹಾಗೆ ಇನ್ನು ಅಡ್ವಾನ್ಸ್ ಆಗಿ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ರೀಡಿಂಗ್ ನೋಡೋಣ. ನಿಮ್ಮ ಲೈಫ್ ಜರ್ನಿ 2026 ಹೇಗಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ನಮ್ಮ ಲೈಫಲ್ಲಿ ಯಾರೆಲ್ಲ ನಮಗೆ ತೊಂದರೆ ಕೊಟ್ಟಿದ್ರು ಅವ್ರಿಂದ ನಮಗೆ ಮುಕ್ತಿ ಸಿಗುತ್ತಾ, ಅಥವಾ ನಮ್ಮ ಲೈಫು ತುಂಬಾ ಕಷ್ಟದಲ್ಲಿ ನೋಡಿರ್ತೀವಿ ಅದೆಲ್ಲ ಸರಿ ಹೋಗುತ್ತಾ, ನಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗುತ್ತಾ, ಮತ್ತು ನಮ್ಮ ಬಿಸ್ನೆಸ್ ಚೆನ್ನಾಗಾಗುತ್ತಾ, ಅಥವಾ ನಾವು ವರ್ಕ್ ಮಾಡ್ತಾ ಇರೋ ಕೆಲಸದಲ್ಲಿ ನಮಗೆ ಸ್ಯಾಲ್ರಿ ಪ್ರಮೋಷನ್ಸ್ ಏನಾದರೂ ಆಗುತ್ತಾ ಅನ್ನೋದೇನೆಲ್ಲ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಇರುತ್ತೋ ಆ ಕ್ವಶನ್ಗಳಿಗೆ ಇವತ್ತು ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಯಾಕೆಂದರೆ ಈ ವಿಡಿಯೋನ ನಾನು ನಿಮಗೆ ಅಂತಲೇ, ನೀವು ಈಗ 2026ಕ್ಕೆ ನೀವು ಏನೆಲ್ಲ ಪ್ಲ್ಯಾನ್ ಮಾಡಿರ್ತೀರ ಆ ಪ್ಲ್ಯಾನು ಆಗುತ್ತೋ ಆಗಲ್ಲೋ ಅಂತ ಹೇಳಿ ತುಂಬಾ ಸ್ಟ್ರಗಲ್ ಪಡ್ತಾ ಇರ್ತೀರ, ನೋಡ್ತಾ ಇರ್ತೀರ, ತುಂಬಾ ಯೋಚನೆ ಮಾಡ್ತಾ ಇರ್ತೀರ. ಆಮೇಲೆ ಏನು ಮಾಡಲೋ ಬೇಡ ಅಂತ ಹೇಳಿ ಏನಾದರೂ ನೀವು ಹಾಕ್ಕೊಂಡಿದ್ರೆ, ಅಂದರೆ ಮನಸ್ಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಂದರೆ ಇವತ್ತು ಅದಕ್ಕೆ ಉತ್ತರ ಸಿಗುತ್ತೆ ಅಂತ ಹೇಳಿ ಹೇಳ್ತೇನೆ. ಈ ವಿಡಿಯೋ ಮುಖಾಂತರ ನಿಮಗೆ ಉತ್ತರ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಆಲ್ರೆಡಿ 2 ಕಾರ್ಡ್ ಬಿದ್ದಿತ್ತು, 3 ಕಾರ್ಡ್ ಬಿದ್ದಿದೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನಸ್ಸಲ್ಲಿ ನಿಮ್ಮ ಗುರುಗಳಾಗಿರ್ಬೋದು, ನಿಮ್ಮ ಆರಾಧ್ಯ ದೈವ ಆಗಿರ್ಬೋದು, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಇರ್ಬೋದು, ಅವರನ್ನೆಲ್ಲ ಮನಸ್ಸಲ್ಲಿ ಒಂದು ಸಾರಿ ನೆನ್ಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಈ ರೀಡಿಂಗನ್ನು ನೋಡ್ರಿ ಅಂತ ಹೇಳಿ ಬಯಸ್ತೀನಿ. ಇಲ್ಲಿ 2 ಆಫ್ ಪೆಂಟಿಕಲ್ ಮತ್ತು ಕಿಂಗ್ ಆಫ್ ಪೆಂಟಿಕಲ್, ಕ್ವೀನ್ ಆಫ್ ಪೆಂಟಿಕಲ್, ಕಿಂಗ್ ಆಫ್ ವಾಂಡ್ಸ್, ದ ಸನ್, 5 ಆಫ್ ಕಪ್ಸ್, 6 ಆಫ್ ಕಪ್ಸ್ ಮತ್ತು 5 ಆಫ್ ಪೆಂಟಿಕಲ್, 3 ಆಫ್ ಪೆಂಟಿಕಲ್. ಕಾರ್ಡ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನಿಮಗೆ ಏನೆಲ್ಲ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಯೂನಿವರ್ಸ್, ಆ ವಿಚಾರದಲ್ಲಿ ನಿಮಗೆ ತುಂಬಾ ವಿಷಯವನ್ನು ಇಟ್ಟಿದ್ದಾರೆ, ಅಂದರೆ ಹೇಳಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ಯೂನಿವರ್ಸ್. ನಿಮಗೆ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳಿಗೂ ಅಥವಾ ನೀವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅದಕ್ಕೆಲ್ಲದಕ್ಕೂ ಇವತ್ತು ಉತ್ತರ ಕೊಡ್ತಾ ಇದ್ದಾರೆ. ಏಕೆಂದರೆ ಕಾರ್ಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಆದರೆ ನಿಮ್ಗೆ ಎಲ್ಲೆಲ್ಲಿ ಹೇಗೆ ನೀವು ದುಡುಕ್ತಾ ಇದ್ರಿ ಆ ದುಡುಕುತನ ಬಿಟ್ಟರೆ ಯಾವ ರೀತಿ ಆಗುತ್ತೆ, ನಾವು ಎಲ್ಲಿ ಯಾವುದನ್ನು ಹೇಗೆ ನಾವು ತೆಗೆದುಕೊಳ್ಬೇಕು, ನಾವು ಯಾವ ರೀತಿ ಯಾವುದೇ ವಿಚಾರದ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕು, ನಮ್ಮ ಇನ್ನರ್
ಚೈಲ್ಡ್ ಬಗ್ಗೆ ಹೇಳ್ತಾ ಇದೆ, ಪೆಂಟಿಕಲ್ ಹಣದ ವಿಚಾರವಾಗಿ ಹೇಳ್ತಾ ಇದೆ, ರಿಲೇಷನ್ಶಿಪ್ಪಲ್ಲಿ ಹೇಳ್ತಾ ಇದೆ, ಇಲ್ಲಿ ತಾಯಿ ಆಗುವಂತಹ ವ್ಯಕ್ತಿಗಳಿಗೆ ಹೇಳ್ತಾ ಇದೆ, ಆಮೇಲೆ ಫ್ರೆಂಡ್ ಸರ್ಕಲ್ಗೆ ಹೇಳ್ತಾ ಇದೆ, ಮತ್ತು ಆರೋಗ್ಯದ ಬಗ್ಗೆ ಹೇಳ್ತಾ ಇದೆ. ಹೀಗೆ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗ್ತಾ ಇದೆ. ಅಂದರೆ ನೀವು ಏನೆಲ್ಲ ನಿಮ್ಮ ಮನಸ್ಸಲ್ಲಿ ನಿಮ್ಮ ಗುರಿಗಳನ್ನು ಇಟ್ಕೊಂಡಿದ್ರಿ, ಆ ಗುರಿಗಳಿಗೆ ಇವತ್ತು ಆನ್ಸರ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ 2 ಆಫ್ ಪೆಂಟಿಕಲ್ ಬಂದಿದೆ. ಅಂದರೆ ನಿಮ್ಮ ಲೈಫಲ್ಲಿ ಎರಡೆರಡು ಚಾಯ್ಸ್ ಇದ್ದಾವೆ. ನಿಮ್ಮ ಲೈಫಲ್ಲಿ ನೀವು ಏನಾದರೂ ನಿಮ್ಮ ಕೆಲಸದಲ್ಲಿ ಪೆಂಟಿಕಲ್ ಅಂದರೆ ಹಣದ ವಿಚಾರವಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ಕೆಲಸ ಜಾಬ್ ಹುಡುಕ್ತಾ ಇದ್ದೀರಾ, ಅಥವಾ ನೀವು ಮನೆ ತಗೋತಾ ಇದ್ದೀರಾ, ಸೈಟ್ ಖರೀದಿ ಮಾಡ್ತಾ ಇದ್ದೀರಾ, ಅಥವಾ ನೀವು ಓನಾಗಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿ ಮೂವ್ ಆನ್ ಆಗಬೇಕು ಆಗಬಾರ್ದು, ಅಥವಾ ಇದು ಸರಿನಾ ಇದು ತಪ್ಪಾ ಅಂತ ಹೇಳಿ ನಿಮ್ಮಲ್ಲಿ 2 ಚಾಯ್ಸ್ ಇರ್ಬೋದು, ಅದು ಆಗ್ತಾ ಇರ್ಬೋದು. ಅಥವಾ ನೀವು ಎಲ್ಲೋ ಟ್ರಾವೆಲ್ ಹೋಗಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಅಂದರೆ ಇದರಲ್ಲಿ ಇಲ್ಲಿ ಹೋಗೋದು ಅಂದರೆ 2 ಚಾಯ್ಸ್ ಇದೆ. ನೀವು ನಿಮ್ಮ ಮನಸ್ಸಲ್ಲಿ 2 ಚಾಯ್ಸ್ ಇದೆ. ಆ ಚಾಯ್ಸಲ್ಲಿ ಯಾವುದನ್ನು ಮಾಡಿದರೆ ಸರಿ, ಯಾವುದು ಮಾಡಿದರೆ ತಪ್ಪು ಅಂತ ಹೇಳಿ ನೀವೇನಾದರೂ ಇದು ಮಾಡ್ಕೋತಿರ್ಬೋದು. ಅಥವಾ ನಿಮ್ಮ ಇನ್ನರ್ ಚೈಲ್ಡ್ ಹೇಳೋದೇ ಒಂದು, ನೀವು ನಡ್ಕೋತಾ ಇರೋದೇ ಒಂದು. ಈ ರೀತಿ ನಿಮ್ಮ ಮನಸ್ಸಲ್ಲಿ ತುಂಬಾ ಗೊಂದಲದಲ್ಲಿದ್ದೀರಾ. ನೀವು ಯಾವ ರೀತಿ ಯಾವ ಸಮಯಕ್ಕೆ ನೀವು ಹುಡುಕ್ತಾ ಇದ್ದೀರಾ, ನೀವು ಯಾವ ಸಮಯ ಬೇಕು ಅಂತ ಹೇಳ್ತಾ ಇದ್ದೀರಾ, ಆ ಸಮಯದಲ್ಲಿ ನೀವು 2 ಚಾಯ್ಸ್ ಇಟ್ಕೊಂಡಿದ್ದೀರಾ. ನಿಮ್ಮಲ್ಲಿ ನಿಮ್ಮ ಹಠದ ಸ್ವಭಾವದಿಂದ ಯಾವುದು ಸರಿ ಯಾವುದು ತಪ್ಪು, ನಿಮ್ಮ ಕೋಪ ಅಥವಾ ನಿಮ್ಮಲ್ಲಿರುವಂತಹ ಭಯ, ಮನಸ್ಸಲ್ಲಿರುವಂತಹ ಭಯ, ಅಥವಾ ಯಾರು ಏನು ಹೇಳ್ತಾರೋ ಇದನ್ನು ಮಾಡಿದರೆ ಸರಿ ಇರುತ್ತಾ, ಇದನ್ನು ಮಾಡಿದರೆ ತಪ್ಪಿರುತ್ತಾ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದು ಸರಿ ಆಗುತ್ತಾ ಆಗೋದಿಲ್ವ ಅಂತ ಹೇಳಿ ನೀವೇನು ಮಾಡ್ತಾ ಇದ್ದೀರಾ, ಅಲ್ಲಿ ಮುಂದೆ ಬರುವಂತಹ ಅಪರ್ಚುನಿಟಿಗಳನ್ನು ಹಿಂದೆ ಹಾಕ್ತಾ ಇದ್ದೀರಾ. ಅಂದರೆ ಮುಂದೆ ಸ್ಟ್ರಗಲು ಬರ್ಬೋದು, ಅಥವಾ ನಿಮಗೆ ನೀವು ಅಂದ್ಕೊಂಡಂತಹ ರಿಸಲ್ಟ್ ಸಹಿತ ಸಿಗ್ಬೋದು. ಆದರೆ ನೀವು ಅದು ಮುಂದೆ ಹೆಜ್ಜೆ ಹಾಕೋದಕ್ಕಿಂತ ಮುಂಚೆನೇ ನೀವು ಕಾಲು ಹಿಂದೆ ಇಡ್ತಾ ಇದ್ದೀರಾ. ಯಾವುದು ಸರಿ ಯಾವುದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ನಾನು ಈ ವರ್ಷದಲ್ಲಿ 2025ರಲ್ಲಿ ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೆ, ಆದರೆ ಅದು ಯಾವುದೂ ಸಕ್ಸಸ್ ಆಗಿಲ್ಲ. ಬಟ್ 2026ರಲ್ಲಿ ನಾನು ಏನೆಲ್ಲ ನನ್ನ ಜೀವನಕ್ಕೆ ಬೇಕು, ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ರಿ, ನಿಮ್ಮ ಮನಸ್ಸಲ್ಲಿರೋದನ್ನು ಯಾವುದು ಹೇಗೆ ಮಾಡಬೇಕು ಏನು ಮಾಡಬೇಕು, ಹೆಲ್ತ್ ವಿಚಾರವಾಗಿ ಏನಾದರೂ ತುಂಬ ಯೋಚನೆ ಮಾಡ್ತಿರ್ಬೋದು, ಹೆಲ್ತ್ ಬ್ಯಾಲೆನ್ಸ್ ಮಾಡೋಕ್ಕಾಗದೇ ಇರ್ಬೋದು, ಕೆರಿಯರ್ ವಿಚಾರದಲ್ಲಿ ನೀವು ಐಡಿಯಾಸನ್ನು ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು, ಆಮೇಲೆ ಜವಾಬ್ದಾರಿಗಳನ್ನು ಯಾವ ರೀತಿ ನಾನು ನಿಭಾಯಿಸಬೇಕು, ಅಥವಾ ಎಮೋಷನ್ಸಲ್ಲಿ ನಿಮ್ಮ ಪ್ರೀತಿಯ ಪಾತ್ರರಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಯಾವ ರೀತಿ ನಾನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗದೇ ಇರುವಾಗ, ತುಂಬಾ ಸ್ಟ್ರಗಲ್ ಪಡ್ತಾ ಇರುವಾಗ, ಅಲ್ಲಿ ನಾನು ಇದನ್ನೇ ಮಾಡಬಲ್ಲೆ ಅನ್ನೋ ಮನಸ್ಥಿತಿ ನಿಮಗೆ ಮೈಂಡು ಹೇಳ್ತಾ ಇರುತ್ತೆ. ಆದರೆ ಹಾರ್ಟ್ ಮಾತ್ರ ಬೇರೆ, ಇದು ನೋಡು ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿ ಹೇಳ್ತಾ ಇರ್ತದೆ. 2 ತಲೆ ಅಂದರೆ ಹಾರ್ಟ್ ಮತ್ತು ಮೈಂಡಿಂದ ಯೋಚನೆ ಮಾಡ್ತಾ ಇದ್ದೀರಾ. ಅಂದರೆ ಈ 2 ಥರ ಬ್ಯಾಲೆನ್ಸ್ ಮಾಡಬೇಕು. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ತಿಳಿದೇ ಇದ್ದಾಗ ನಿಮಗೆ ತುಂಬಾ ನೋವು ಅನುಭವಿಸ್ತಾ ಇರೋ. ಅಂದರೆ ಆ ಕ್ಷಣಕ್ಕೆ ನಾನು ಇದನ್ನು ಮಾಡಲೇ ಇದನ್ನು ಬಿಡಲ್ಲ, ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗದೇ ಇದ್ದಾಗ ಆ ಗೊಂದಲಕ್ಕೆ ನೀವು ಒಳಗಾಗಿರ್ತೀರ. ಆಮೇಲೆ ಹೊಸದಾಗಿ ಏನಾದರೂ ನೀವು ತಗೋಬೇಕು ಅಂತ ಇರ್ತೀರ, ಅರ್ಜೆಂಟ್ ಮಾಡ್ತೀರಾ, ಅದು ನಿಮಗೆ ಹೊಂದಾಣಿಕೆ ಆಗದೆ ಇರ್ಬೋದು, ಅದು ನಿಮಗೆ ಚಾಲೆಂಜಿಂಗ್ ಆಗಿರ್ಬೋದು. ಯಾವುದು ಸರಿ ಯಾವುದು ತಪ್ಪು, ಏನು ಮಾಡೋದು ಹೇಗೆ ಮಾಡೋದು ಅಂತ ಹೇಳಿ ತುಂಬಾ ಸ್ಟ್ರಗಲ್ ಪಡ್ತಾ ಇರ್ಬೋದು. ಆದರೆ ನಿಮಗೆ ಅದು ಆಗದೇನೆ ಇರ್ಬೋದು. ತುಂಬಾ ಸ್ಟ್ರೆಸ್ ತಗೋತಾ ಇದ್ದೀರಾ ನಿಮ್ಮ ಲೈಫಿಗೆ. ಫೈನಾನ್ಷಿಯಲ್ ವಿಚಾರವಾಗಿ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ಆಮೇಲೆ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಇದು ಇನ್ಕಮ್ ಬರುತ್ತಾ ಇನ್ಕಮ್ ಬರಲ್ಲ, ಅಥವಾ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಹೇಳಿ ಏನೋ ಒಂದು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಏನೋ ನೀವೊಂದು ಕೋರ್ಸ್ ಮಾಡ್ತಾ ಇರ್ತೀರ, ಅಲ್ಲಿ ನಿಮಗೆ ಮ್ಯಾನೇಜ್ ಆಗ್ತಿರಲ್ಲ, ಅಥವಾ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮಗೆ ಮ್ಯಾನೇಜ್ಮೆಂಟು ನಿಮಗೆ ನೀವು ಅಂದ್ಕೊಂಡಂತಹ ಸ್ಯಾಲ್ರಿ ಕೊಡದೇ ಇರ್ಬೋದು, ಅಥವಾ ಎಲ್ಲದರಲ್ಲೂ ಒಂದು ಮನಸ್ಸನ್ನು ತುಂಬ ಗೊಂದಲಕ್ಕೆ ಹಾಕ್ಕೊಂಡಿದ್ದೀರ. ಇದು ಆಮೇಲೆ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿರ, ಆ ಟ್ರಾವೆಲ್ ಈ ದೇಶದಲ್ಲಿ ಮಾಡಲು ಮತ್ತು ಹೊರದೇಶಕ್ಕೆ ಹೋಗಲು, ಅಥವಾ ನಾನು ಬೇರೆ ಪುಣ್ಯಕ್ಷೇತ್ರಗಳನ್ನು ನೋಡಲು, ಅಥವಾ ನಾನು ಎಂಜಾಯ್ ಮಾಡುವಂತಹ ಜಾಗಗಳನ್ನು ನೋಡಲು ಅಂತ ಹೇಳಿ ನೀವು ಯೋಚನೆ ಮಾಡ್ತಾಯಿದ್ದೀರ. ತುಂಬ ಇನ್ನರ್ ಚೈಲ್ಡ್ ಅಂದರೆ ತುಂಬಾ ನೀವು ಸ್ಟ್ರೆಸ್ ಆಗಿದೆ. ನಿಮ್ಮ ಮನಸ್ಸು ಯಾವ ರೀತಿ ಇರಬೇಕು, ಹೇಗಿರಬೇಕು, ಏನು ಮಾಡಬೇಕು ಅನ್ನೋದು ಗೊಂದಲದಲ್ಲಿದ್ದಾಗ ತುಂಬಾ ನೋವು ಪಡ್ತಾ ಇದ್ದೀರಾ. ಅದನ್ನು ಯಾವ ರೀತಿ ನಾವು ಬಗೆಹರಿಸ್ಕೋಬೇಕು ಅನ್ನೋ ಇದರಲ್ಲಿ ಆ ಕ್ಷಣದಲ್ಲಿ ನೀವು ಇದ್ದೀರಾ. ನೆಕ್ಸ್ಟು ಕಿಂಗ್ ಆಫ್ ಪೆಂಟಿಕಲ್ ಏನು ಹೇಳ್ತಾ ಇದೆಯಪ್ಪ ಅಂತ ಅಂದರೆ,
ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ ಏನು ಹೇಳ್ತಾ ಇದೆಯಪ್ಪ ಅಂದರೆ ನಿಮ್ಮನ್ನು ನೀವು ಗ್ರೌಂಡೆಡ್ ಆಗಿ ಮಾಡ್ಕೊಳಕ್ಕೆ, ಅಂದರೆ ನಿಮ್ಮ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಎನರ್ಜಿ ಹೈ ಇದೆ, ಆದರೆ ನಿಮ್ಮ ಪ್ರಿಫರೆನ್ಸಿ ಏನಾಗ್ತಾಯಿದೆ ಅಂದರೆ ಕಡಿಮೆ ಆಗ್ತಾಯಿದೆ. ಅಂದರೆ ನಿಮ್ಮ ಮನಸ್ಸಲ್ಲಿರುವಂತಹ ಗೊಂದಲಗಳಿಗೆ ಸರಿಯಾದ ಉತ್ತರ ಸಿಗ್ತಾಯಿಲ್ಲ. ಅಂದರೆ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು ನಿಮ್ಮನಿಗೆ ಸೀಕ್ರೆಟ್ ಮಾಡ್ತಾ ಇದ್ದಾರೆ. ಹಣದ ವಿಚಾರವಾಗಿ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಮತ್ತು ನಿಮ್ಮ ಜೊತೆ ಇರುವಂತಹ ಪಾರ್ಟ್ನರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು. ನೀವು ಯಾರಿಗೋ ಹಣದ ವಿಚಾರವಾಗಿ ಏನಾದರೂ ಹೇಳಿರ್ತೀರ, ಅವರು ನಿಮ್ಮ ಹತ್ರಗೆ ಸುಳ್ಳು ಹೇಳಿರ್ಬೋದು, ಅಥವಾ ಏನೋ ಒಂದು ಸೀಕ್ರೆಟು ನಿಮ್ಮ ಲೈಫಲ್ಲಿ ಸೀಕ್ರೆಟ್ ನಡೀತಾ ಇದೆ. ಅಂದರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೆ ಸೀಕ್ರೆಟ್ ಮಾಡ್ತಾ ಇದ್ದಾರೆ. ಅಂದರೆ ಲಾಯಲ್ ಆಗಿಲ್ಲ ಅವರು, ತುಂಬಾ ನಿಮ್ಮ ಬಗ್ಗೆ ತುಂಬಾ ಗೊಂದಲಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನೀವು ಇಲ್ಲಿ ಯಾವುದು ಬೇಕು ಯಾವುದು ಬೇಡ ಅಂತ ಹೇಳಿ ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು ನಿಮಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ಏನು ನಿಮ್ಮ ಮನಸ್ಸಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋಕ್ಕಾಗದೇ ಇರುವಂತಹ ಸ್ಥಿತಿನ ಗೊಂದಲಗಳನ್ನು ಹುಟ್ಟು ಹಾಕ್ತಾ ಇದ್ದಾರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು. ಇಲ್ಲಿ ನಿಮ್ಮ ಜೊತೆಗಿರುವಂತಹ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇಲ್ಲಿ ನಿಮ್ಮ ಬೆನ್ನಿಗೆ ಚೂರಿನೂ ಹಾಕ್ತಾ ಇರ್ಬೋದು. ನೀವು ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿದ್ರಿ ಅಂದರೆ ನಿಮಗೆ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದೀರಾ. ಈಗ ನಿಮಗೆ ಪ್ರಸ್ತುತವಾಗಿ ಈಗ ಯೂನಿವರ್ಸ್ ನಿಮಗೆ ಏನು ಕೊಡ್ತಾ ಇದ್ದಾರಪ್ಪ ಅಂದರೆ ತುಂಬಾ ಆ ವ್ಯಕ್ತಿಗಳು ನಿಮಗೆ ತುಂಬಾ ಮೋಸ ಮಾಡುವಂತಹ ಸ್ಥಿತಿಗಳನ್ನು ತರಬಹುದು. ಮತ್ತು ನೀವು ಮಾಡುವಂತಹ ಕೆಲಸದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಮಾಡುವಂತಹ ಏನೇ ಒಂದು ಕೆಲಸದಲ್ಲಿ ಇಂಪ್ರೂವ್ ಆಗ್ತೀರಾ. ಹೆಲ್ತ್ ಇಶ್ಯೂಸ್ ಏನಾರು ಇತ್ತಂದರೆ ಹೆಲ್ತ್ ನಿಮ್ಮ ಜೀವನದಲ್ಲಿ ನೀವು ಸುಧಾರಣೆ ಬರ್ತೀರಾ. ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಬರ್ತಾ ಇದೆ. ಅಂದರೆ ನೀವು ಎಷ್ಟು ರಿಸ್ಕ್ ತಗೊಂಡಿದ್ರಿ, ಇಷ್ಟು ದಿನ ನಾನು ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ನಿಮ್ಮ ಲೈಫಲ್ಲಿ ನೀವು ಇದೇ ಒಂದು ನನ್ನ ಗುರಿ, ನಾನು ಸಾಧನೆ ಮಾಡೇ ಮಾಡ್ತೀನಿ ಅಂತ ಹೇಳಿ ನೀವು ಏನಾದರೂ ರಿಸ್ಕ್ ತಗೊಂಡಿದ್ರಿ ಅಂದರೆ ಅದು 2026ರಲ್ಲಿ ಸಕ್ಸಸ್ ಅನ್ನೋದನ್ನು ಕೊಡ್ತಾ ಇದೆ. ಅಂದರೆ ನೀವು ಏನಿಲ್ಲ, ನಿಮ್ಮ ಕೇರ್ಲೆಸ್ ಆಗಿ ನೀವು ಜೀವನ, ಅಂದರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೆ ಕೇರ್ಲೆಸ್ ಆಗಿ ನಿಮ್ಮನ್ನು ನೋಡ್ತಾ ಇದ್ರು. ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ಲೀಡರ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವಂತಹ ವ್ಯಕ್ತಿಗಳು ನಿಮಗೆ ಏನೂ ಆಗೋದಿಲ್ಲ ಅಂತ ಹೇಳಿ ಏನು ನಿಮಗೆ ಹೀಯಾಳಿಸಿದ್ರು. ಎಲ್ಲ ವಿಚಾರದಲ್ಲೂ ಸಹಿತ ನಿಮಗೆ ಈ 2026 ನಿಮಗೆ ಸಕ್ಸಸ್ ಅನ್ನೋದು ಕೊಡುತ್ತೆ. ಆದರೆ ನೀವು ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು, ನಿಮ್ಮ ಜೊತೆ ಇರುವಂತಹ ಸಂಬಂಧಿಕರಾಗಿರ್ಬೋದು, ಹಿತೈಷಿಗಳಾಗಿರ್ಬೋದು, ನಿಮಗೆ ನೀವೇ ಎಲ್ಲ ಅಂತ ಹೇಳಿ ನೀವು ನಂಬಿರ್ತೀರ ಆ ವ್ಯಕ್ತಿಗಳು ನಿಮ್ಮ ಹತ್ರ ತುಂಬಾ ಸೀಕ್ರೆಟ್ ಮಾಡ್ತಾ ಇದ್ದಾರೆ. ನಿಮಗೆ ಹಣದ ವಿಚಾರವಾಗಿ ನಿಮಗೆ ಸ್ಟ್ರಗಲ್ ಕೊಡುವಂತಹ ಕ್ಷಣಗಳು ಸಹಿತ ಬರಬಹುದು. ಏಕೆಂದರೆ ಇಲ್ಲಿ ಪೆಂಟಿಕಲ್ ವಿಚಾರ ಬಂದಿದೆ. ಅಂದರೆ ಹಣದ ವಿಚಾರವಾಗಿ ಫೈನಾನ್ಷಿಯಲಿ ಆಗಿ ನೀವು ಡಾಕ್ಯುಮೆಂಟ್ಸ್ ಏನಾದ್ರು ನೀವು ಈಗ ಸೈಟ್ ಖರೀದಿ ಮಾಡ್ತಾ ಇರ್ತೀರ ಅಂದರೆ ಆ ಸೈಟ್ ಖರೀದಿಲಿ ನಿಮಗೆ ಸರಿಯಾದ ಡಾಕ್ಯುಮೆಂಟ್ಸ್ ಕೊಟ್ಟಿರಲ್ಲ, ಅಥವಾ ಕೋರ್ಟ್ ವಿಚಾರವಾಗಿ ಏನಾದರೂ ನೀವು ಇಲೀಗಲ್ ಆಗಿ ನೀವು ಕಚೇರಿಗಳು ಓಡಾಡ್ತಾ ಇದ್ರಿ ಅಂದರೆ ಅಲ್ಲಿ ಸಹಿತ ಯಾರಾದರೂ ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ಸೀಕ್ರೆಟ್ ಮಾಡ್ಬೋದು. ನಿಮ್ಮ ಮಾತುಗಳನ್ನು ಬೇರೆಯವ್ರಿಗೆ ಹೋಗಿ ಹೇಳೋದು, ಈ ಥರ ನಿಮ್ಮಲ್ಲಿರುವಂತಹ ಎಲ್ಲದನ್ನೂ ಬೇರೆಯವ್ರ ಹತ್ರ ಹೇಳೋದು, ಈ ರೀತಿಯ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಕ್ಷಣಗಳು ಇರಬಹುದು. ಮತ್ತು ಇಲ್ಲಿ ನಿಮ್ಮ ವ್ಯಕ್ತಿಗಳು ಅಂದರೆ ನಿಮಗೆ ನೀವು ಏನನ್ನು ನಂಬಿರ್ತೀರ ಆ ವ್ಯಕ್ತಿಗಳೇ ನಿಮಗೆ ಈ 2026ರಲ್ಲಿ ಬೆನ್ನು ಚೂರಿ ಹಾಕುವಂತಹ ವ್ಯಕ್ತಿಗಳಿದ್ದಾರೆ. ಅಂದರೆ ನೀವು ಯಶಸ್ಸನ್ನು ಕಾಣಬಾರ್ದು, ನೀವು ಯಶಸ್ಸಿನ ದಾರಿಲಿ ಹೋಗಬಾರ್ದು ಅಂತ ಹೇಳಿ ಹಿಂದೆ ಎಳೆಯುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇರಬಹುದು. ಅದರಲ್ಲಿ ಸ್ವಲ್ಪ ನೀವು ಹುಷಾರಾಗಿರಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ ಅಂದರೆ ಇಲ್ಲಿ ಏನಪ್ಪ ಅಂದರೆ ಕ್ವೀನ್ ಆಫ್ ಪೆಂಟಿಕಲ್ ಅಂತ ಹೇಳಿದರೆ ಇಲ್ಲಿ ಒಬ್ಬ ವ್ಯಕ್ತಿ ಮನೆಯಲ್ಲಿ, ಅಂದರೆ ನಮ್ಮ ಸಂಬಂಧದಲ್ಲಿ, ನಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಒಂದು ಜವಾಬ್ದಾರಿಯುತವಾದ ಮಹಿಳೆ ಅಂತ ಹೇಳ್ಬೋದು. ಈಗ ನಾವು ಒಂದು ವಿಚಾರದಲ್ಲಿ ನಾವು ಒಂದು ಕೆಲಸಕ್ಕೆ ಹೋಗಿರ್ತೀವಿ, ಆ ಕೆಲಸದಲ್ಲಿ ಎಷ್ಟು ಜವಾಬ್ದಾರಿ ಇರುತ್ತೆ ನಮ್ಮದು ಅನ್ನೋದನ್ನು ಹೇಳ್ಕೊಡುತ್ತೆ. ಅಂದರೆ ನಾವು ಯಾವುದೇ ಒಂದು ಕೆಲಸಕ್ಕೂ ನಾವು ಹೋದಾಗ ಅದು ನಾವು ಜವಾಬ್ದಾರಿಯುತವಾಗಿ ನಾವು ಯಾವ ರೀತಿ ನಾವು ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಅನ್ನೋದನ್ನು ಕೊಡುತ್ತೆ. ನೀವು ಇಲ್ಲಿ ದೊಡ್ಡ ಹೀಲರ್ ಆಗಿರ್ಬೋದು, ಅಂದರೆ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ಬೋದು, ಅಂದರೆ ನೀವು ವಂಡರ್ಫುಲ್ ತಾಯಿ ಆಗಿರ್ಬೋದು, ಅಥವಾ ನೀವು ಒಳ್ಳೆ ಹೆಂಡತಿ ಆಗಿರ್ಬೋದು, ಅಥವಾ ಒಳ್ಳೆ ತಾಯಿ ಆಗಿರ್ಬೋದು, ಅಥವಾ ನೀವು ಒಳ್ಳೆ ಗ್ರ್ಯಾಂಡ್ ಮದರ್ ಆಗಿರ್ಬೋದು. ಇನ್ನು ಯಾವ ರೀತಿ ಅಂತ ಹೇಳಿದರೆ, ಈಗ ಒಬ್ಬ ಮನೆಯಲ್ಲಿರುವಂತಹ ಒಬ್ಬ ಜವಾಬ್ದಾರಿಯುತ ಹೆಣ್ಮಗಳು ಯಾವುದೇ ಒಂದು ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ, ನಾವು ಒಂದು ಏನೇ ಒಂದು ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ನಮ್ಮ ಎಷ್ಟು
ಎಷ್ಟು ನಾವು ಅದಕ್ಕೆ ಎಫರ್ಟ್ ಹಾಕಿರ್ತೀವಿ, ನಾವು ಅದು ಸರಿ ಆಗುತ್ತೋ ಆಗೋದಿಲ್ವೋ ಅನ್ನೋದನ್ನು ನಾವು ಎಷ್ಟು ಪ್ರೀತಿಯಿಂದ ಹೇಳಿ ನಮ್ಮ ಮನಸ್ಸಿಂದ ನಾವು ನಿಂತು ನಾವು ಆ ಜವಾಬ್ದಾರಿನ ನಿಭಾಯಿಸ್ತೀವಿ, ಅಷ್ಟು ನಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದನ್ನು ನಾವು ನೋಡ್ತೀವಿ. 2026ರಲ್ಲಿ ನೀವು ಏನು ಇಲ್ಲಿ ಎಷ್ಟು ಪ್ರೀತಿಯಿಂದ ನಮ್ಮ ಕೆಲಸಗಳನ್ನು ಮುಂದುವರಿಸಿ ನೀವು ಜವಾಬ್ದಾರಿಯುತವಾಗಿ ನೀವು ಅದನ್ನು ನಿಭಾಯಿಸ್ತಾ ಇದ್ದರೆ ಆ ಕೆಲಸಗಳೆಲ್ಲ ಸಕ್ಸಸ್ಫುಲ್ ಆಗ್ತಾ ಇದೆ. ಅಂದರೆ ನೀವು ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳಾದರೆ ಇಲ್ಲಿ ಹೀಲರ್ ಆಗಿರ್ಬೋದು, ಅಥವಾ ನೀವು ಒಂದು ಮಾಸ್ಟರ್ ಆಗಿ ಕನ್ವರ್ಟ್ ಆಗ್ಬೋದು, ಅಥವಾ ನೀವು ಲಕ್ಸುರಿ ಲೈಫ್ ಎಂಜಾಯ್ ಮಾಡಬೇಕು ಅಂತ ಹೇಳಿ ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದರಿಂದ ಅದು ಸಹಿತ ನಿಮ್ಮ ಜೀವನದಲ್ಲಿ ಆಗ್ಬೋದು. ಅಥವಾ ನೀವು ಏನಾದರೂ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ ಅಂದರೆ ಒಂದು ಜಾಬಿಗಾಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ವಿಚಾರಕ್ಕಾಗಿರ್ಬೋದು, ನೀವು ಏನಾದರೂ ಹುಡುಕ್ತಾ ಇದ್ರಿ ಅಥವಾ ಏನೋ ಮಾಡ್ತಾಯಿದ್ರಿ ಅಂತ ಹೇಳಿದರೆ ಅದು ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಕೊಡುತ್ತೆ. ನೀವು ಫೈನಾನ್ಷಿಯಲಿ ಏನಾದರೂ ಸ್ಟ್ರಗಲ್ ಪಡ್ತಾಯಿದ್ರಿ ಅಂದರೆ ಅದು ಸಕ್ಸಸ್ ಅನ್ನೋದನ್ನು ನಿಮ್ಮ ಜೀವನದಲ್ಲಿ 2026 ಶುಕ್ರ ನಿಮಗೆ ತಂದು ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಲೈಫಲ್ಲಿ ಇಷ್ಟು ದಿನ ನೀವು ಏನಕ್ಕೆಲ್ಲ ಕಷ್ಟಪಡ್ತಾ ಇದ್ರಿ ಆ ಕಷ್ಟ ಎಲ್ಲ ಈ 2026ರಲ್ಲಿ ಸಕ್ಸಸ್ಸು ನಿಮ್ಮ ಲೈಫನ್ನು ಇನ್ನೂ ನೀವು ಅಂದ್ಕೊಂಡ ರೀತಿಯಲ್ಲೇ ನಿಮ್ಮ ಜೀವನ ಬದಲಾವಣೆ ಆಗ್ತಾಯಿದೆ. ನಿಮ್ಮ ಲೈಫು ಇನ್ನೂ ಹೆಚ್ಚು ರೀತಿಯಲ್ಲಿ ನೀವು ಬಯಸಿದ್ದಕ್ಕಿಂತ ಹೆಚ್ಚು ಯೂನಿವರ್ಸ್ ಕೊಡಲು ರೆಡಿ ಇದ್ದಾರೆ. ನೀವು ಅದನ್ನು ತೊಗೊಳಕ್ಕೆ ರೆಡಿಯಾಗಿರಿ ಅಂತ ಹೇಳಿ ಯೂನಿವರ್ಸ್ ಸಹಿತ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಅಂದರೆ ನಿಮಗೆ ಎಲ್ಲ ಯೂನಿವರ್ಸ್ ನನಗೆ ಕೊಟ್ಟಿದ್ದಾರೆ, 2026ರಲ್ಲಿ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳಿ ಗೌರವದಿಂದ ಅಹಂಕಾರದಿಂದ ಮೆರಿತಾ ಇದ್ವಿ ಅಂದರೆ ಅಲ್ಲಿ ನಮಗೆ ಇನ್ನೂ ಸ್ವಲ್ಪ ಮಟ್ಟಿಗೆ ನಿಮಗೆ ಕಷ್ಟ ಬರುವಂತಹ ಕ್ಷಣಗಳು ಇದ್ದಾವೆ. ಅಂದರೆ ನೀವು ಯಾವುದೇ ಗುರಿನ ನೀವು ಸ್ಟೇಬಲ್ ಆಗಿ ನಿಂತು ನಿಮ್ಮ ಲೈಫನ್ನು ನಿಮ್ಮ ಲೈಫ್ ಜರ್ನಿನ ನೀವು ಆ ದಾರಿಗೆ ತಗೊಂಡು ನೀವು ಸಕ್ಸಸ್ ಕಂಡಿರ್ಬೋದು. ಬಟ್ ನಿಮಗೆ ಅಲ್ಲಿ ಸಕ್ಸಸ್ ಸಿಕ್ಕಿರ್ಬೋದು, ಅಥವಾ ನೀವು ಆ ಜಾಗದಲ್ಲಿ ನಿಮಗೆ ಎಷ್ಟು ಗೊಂದಲದಲ್ಲಿದ್ದರೆ ಅದರಲ್ಲಿ ಸ್ಟೇಬಲ್ ಆಗಿ ನಿಂತು ನಿಮ್ಮ ಲೈಫನ್ನು ಲೀಡ್ ಮಾಡೋಕ್ಕೆ ರೆಡಿಯಾಗಿದ್ದಿರ್ಬೋದು. ಆದರೆ ಅದೇ ನಿಮಗೆ ಎಲ್ಲ ಬಂದಿದೆ, ಎಲ್ಲ ಇದೆ ಅಂತ ಹೇಳಿ ನೀವು ಏನು ಆ ಗರ್ವದಿಂದ ನೀವು ಕೂತಿರ್ತೀರ, ನಿಮ್ಮ ಗರ್ವದಿಂದ ನೀವು ಮತ್ತೆ ಕೆಳಗೆ ಬೀಳುವಂತಹ ಸಂದರ್ಭವೂ ಸಹಿತ ಬರ್ಬೋದು. ನೀವು ಎಚ್ಚರದಿಂದಿರಿ, ನಿಮ್ಮಲ್ಲಿರುವಂಥ ಅಹಂಕಾರವನ್ನು ಬಿಟ್ಟು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಯೂನಿವರ್ಸ್ ಜೊತೆ ನೀವು ಕೆಲಸ ಮಾಡಿ. ನಿಮಗೆ ಯಾವ ರೀತಿ ನಿಮ್ಮ ಲೈಫ್ ಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ನಿಮ್ಮ ಲೈಫ್ ಜರ್ನಿ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದ ಸನ್ ಕಾರ್ಡ್ ಅಂದರೆ ನ್ಯೂ ಬಿಗಿನಿಂಗ್. 2026ರಲ್ಲಿ ನಿಮಗೆ ನ್ಯೂ ಬಿಗಿನಿಂಗ್ ಆಗ್ತಾಯಿದೆ. ಅಂದರೆ ನೀವು ಹೊಸದಾದ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಹೊಸದಾದ ಲೈಫನ್ನು ನೀವು ಎಂಜಾಯ್ ಮಾಡಬೇಕು ಅಂತ ಹೇಳಿ ರೆಡಿ ಆಗ್ತಾ ಇದ್ದೀರಾ. ಅಂದರೆ ಇಲ್ಲಿ ತಾಯಿ ಆಗಬೇಕು ಅಂದವರು ಸಹಿತ ಅಲ್ಲಿ ಪ್ರೆಗ್ನೆನ್ಸಿಗೆ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತಾಯಿದೆ. ಇಲ್ಲಿ ಕೆಲಸ ಯಾರಾದರೂ ಹುಡುಕ್ತಾ ಇದ್ರಿ ಅಂದರೆ ಕೆಲಸ ಸಿಗುತ್ತೆ. ನಿಮ್ಮ ಪಾರ್ಟ್ನರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ ಹೊಸದಾಗಿ ನಿಮ್ಮ ಲೈಫ್ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ಹೊಸದಾಗಿ ಮನೆ ಕಟ್ಟಬೇಕು ಅಂತ ಹೇಳ್ತಾ ಇದ್ರಿ ಅಂದರೆ ಅದು ಸಹಿತ ಆಗ್ತಾಯಿದೆ. ನೀವು ಸೈಟ್ ತೊಗೋತಾ ಇದ್ರೆ ಅದು ಸಹಿತ ನಿಮ್ಮ ಲೈಫಿಗೆ ನೀವು ಏನೆಲ್ಲ ಎಂಜಾಯ್ ಮಾಡಬೇಕು, ನೀವು ಟ್ರಾವೆಲ್ ಮಾಡಬೇಕು ಅಂದ್ಕೊಂಡವರು ಟ್ರಾವೆಲ್ ಮಾಡ್ತಾ ಇದ್ದೀರಾ. ನೀವು ಲೈಫಲ್ಲಿ ನೀವು ಏನೆಲ್ಲ ಪಡ್ಕೋಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇದರಲ್ಲಿ ಇಟ್ಕೊಂಡಿದ್ರ ಅಂದರೆ ನಿಮ್ಮ ಗೊಂದಲದಿಂದ ಇದ್ದರೆ ಆ ಗೊಂದಲದಿಂದ ನೀವು ಮುಕ್ತರಾಗಿ ನಿಮ್ಮ ಲೈಫ್ ಜರ್ನಿ ಈಗ ಲಕ್ಸುರಿ ಲೈಫಾಗಿ ಕನ್ವರ್ಟ್ ಆಗ್ತಾಯಿದೆ. ಅಂದರೆ 2026 ಯೂನಿವರ್ಸ್ ನಿಮಗೆ ತುಂಬಾ ಲಕ್ಸುರಿ ಲೈಫ್ ಕೊಡ್ತಾ ಇದೆ. ಅದನ್ನು ನೀವು ಅದನ್ನು ಪಡೆಯೋಕ್ಕೆ ರೆಡಿಯಾಗಿರಿ ಅಂತ ಹೇಳಿ ಹೇಳ್ತಾ ಇದೆ. ಯೂನಿವರ್ಸ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ, ನಿಮಗೆ ಬೇಕಾದಂಥ ಕ್ಷಣಗಳನ್ನು ನಿಮಗಾಗಿಯೇ ತಂದು ಕೊಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಇನ್ನರ್ ಚೈಲ್ಡ್ ಅಂದರೆ ನಿಮ್ಮಲ್ಲಿರುವಂತಹ ವ್ಯಕ್ತಿತ್ವ ಅಂದರೆ ಇಲ್ಲಿ ಮೇಜರಾಗಿ ನಿಮ್ಮ ಲೈಫಲ್ಲಿ ಏನೋ ಒಂದು ನಡೆಯದಿದೆ. ಅಂದರೆ ನಿಮಗೆ ಬೇಕಾದಂತಹ ಕ್ಷಣಗಳನ್ನು ನಿಮಗೆ ಯೂನಿವರ್ಸ್ ಏನು ಬೇಕು ಅಂತ ಕೇಳ್ತಾ ಇದ್ದೀರಾ ಅದನ್ನು ನಿಮಗೆ ಕೊಡೋಕ್ಕೆ ರೆಡಿ ಇದ್ದಾರೆ. ನಿಮ್ಮ ಹೆಲ್ತ್ ವಿಚಾರವಾಗಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಆಗಿರ್ಬೋದು, ಅಥವಾ ನೀವು ಯಾರನ್ನೋ ಭೇಟಿಯಾಗಬೇಕು ಅಂತ ಹೇಳ್ತಿರ್ಬೋದು, ಅಥವಾ ಯಾರಿಗಾದ್ರೂ ನೀವು ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ಹೊಸದಾಗಿ ನೀವು ಏನಾದರೂ ಸ್ಟಾರ್ಟ್ ಮಾಡಬೇಕು, ನೀವು ಏನೋ ಒಂದು ಪಡ್ಕೋಬೇಕು ಅಂತ ಹೇಳಿ ನೀವು ತುಂಬಾ ಕನಸು ಕಂಡಿದ್ದೀರಾ. ಆ ಕನಸನ್ನು ಈ ಕ್ಷಣದಲ್ಲಿ 2026ರಲ್ಲಿ ನಿಮಗೆ ಹೊಸದಾದ ಜೀವನವನ್ನು ಹೊಸದಾಗಿ ನಿಮ್ಮ ಲೈಫನ್ನು ಚೇಂಜ್ ಮಾಡುತ್ತಾ ಇದೆ ಅಂತ ಹೇಳ್ಬೋದು. ನೀವಿಲ್ಲಿ
ನಿಮ್ಮ ಮನಸ್ಸು ಹೇಗೆ ಹೇಳ್ತಾ ಇದೆಯೋ, ನಿಮ್ಮ ಇನ್ನರ್ ಚೈಲ್ಡ್ ಯಾವ ರೀತಿ ನಿಮಗೆ ದಾರಿ ತೋರಿಸ್ತಾ ಇದೆಯೋ, ಮೈಂಡ್ ಏನು ಹೇಳ್ತಾ ಇದೆ, ಮನಸ್ಸು ಏನು ಹೇಳ್ತಾ ಇದೆ, ಅದನ್ನು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದರೆ ಅಂದರೆ ನಿಮ್ಮ ಜರ್ನಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಪಡ್ಕೊಂಡಂತಹ ನೀವು ಏನೆಲ್ಲ ನಿಮ್ಮ ಯೂನಿವರ್ಸಿಂದ ನೀವು ಪಡ್ಕೋಬೇಕು ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುತ್ತೆ. ನಿಮಗೆ ಹೊಸ ಪಾರ್ಟ್ನರ್ ಸಿಗ್ತಾರೆ. ನೀವು ಹೊಸದಾಗಿ ಯಾರನ್ನಾದ್ರೂ ಪರಿಚಯ ಮಾಡ್ಕೋಬೇಕು ಅಥವಾ ಎಲ್ಲೋ ಹೋಗಿ ಯಾರನ್ನೋ ಭೇಟಿ ಆಗಬೇಕು ಅಥವಾ ಏನೋ ಹೊಸದಾಗಿ ನಾವು ಪರ್ಚೇಸ್ ಮಾಡಬೇಕು ಅಥವಾ ಹೊಸದಾಗಿ ನೀವು ಏನೋ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ರಿ ಅಂದರೆ ಅಲ್ಲಿ ಸಹಿತ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಇದೆ. ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಬಾಂಧವ್ಯ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಅದೇ ರೀತಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಎಷ್ಟೆಲ್ಲ ನಿಮಗೆ ಲಕ್ಸುರಿ ಲೈಫ್ ಕೊಡ್ತಾ ಇದ್ದೀವಿ, ಪ್ರೀತಿಯಿಂದ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರೋ ಹಾಗೆ ಕೊಡ್ತಾ ಇದ್ದೀವಿ, ನಿಮ್ಮ ಆರೋಗ್ಯ ಚೆನ್ನಾಗಿರೋ ಕೊಡ್ತಾ, ಆದರೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ನಿಮಗೆ ತೊಂದರೆನೂ ಕಾಣ್ಬೋದು ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಎಲ್ಲ ಸಿಕ್ಕಿದೆ, ನಮ್ಮ ಹತ್ರ ಎಲ್ಲ ಇದೆ ಅಂತ ಹೇಳಿ ನಾವು ಮೈ ಮರೆತು ಏನೋ ನಾವು ಜೀವನ ಮಾಡ್ತಾ ಇರ್ತೀವಿ. ಆ ಕ್ಷಣದಾಗ ನಮಗೆ ಇನ್ನೂ ಅಲ್ಲಿ ಈಗ ಕೆಟ್ಟ ದೃಷ್ಟಿಗಳು, ನಮ್ಮ ಜೊತೆಗಿರುವಂತಹ ಕೆಟ್ಟ ದೃಷ್ಟಿಗಳು ಸಹಿತ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಈಗ ನಾವು ಕಣ್ಣು ಮುಚ್ಚಿ ಹಾಲು ಕುಡಿತಾ ಇದೆ ಅಂತ ಹೇಳಿದರೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದೆ, ಪ್ರಪಂಚ ನೋಡಲ್ಲ ಅಂದ್ಕೊಂಡಿರ್ತೈತಿ. ಬಟ್ ಪ್ರಪಂಚದಲ್ಲೇ ನಾವು ಇರೋದ್ರಿಂದ ಪ್ರಪಂಚದ ಎಲ್ಲ ಕಣ್ಣುಗಳು ನಮ್ಮ ಜೊತೆ ಇರುತ್ತೆ. ಹಾಗೆ ನಮ್ಮ ಕೆಟ್ಟ ಕಣ್ಣುಗಳು ನಮ್ಮ ಜೊತೆಗೆ ಇರ್ತವೆ. ಅಂದರೆ ನಮಗೆ ನಾವು ಚೆನ್ನಾಗಿರೋದನ್ನು ನೋಡಿ ಸಹಿಸದೇ ಇರುವಂತಹ ಕಣ್ಣುಗಳು ಇರ್ತವೆ. ದೃಷ್ಟಿನೂ ಸಹಿತ ಬೀಳ್ಬೋದು ಅಥವಾ ಬೇರೆ ಏನಾದರೂ ತೊಂದರೆನೂ ಆಗ್ಬೋದು. ಸ್ವಲ್ಪ ಹುಷಾರಾಗಿರಿ. ಏನೇ ಒಂದು ಬಂದರೂ ನೀವು ಆಧ್ಯಾತ್ಮಿಕವಾಗಿ ಹೋಗಿರ್ಬೋದು ಅಥವಾ ಗುರುಗಳನ್ನು ನೀವು ಆರಾಧನೆ ಮಾಡ್ತಿರ್ಬೋದು ಅಥವಾ ನಿಮ್ಮ ದೈವ ನೀವು ಆರಾಧನೆ ಮಾಡ್ತಿರ್ಬೋದು. ಆಗಾಗ ದೇವಸ್ಥಾನಕ್ಕೆ ಹೋಗೋದು, ನಿಮ್ಮಲ್ಲಿರುವಂತಹ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದು, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಚೆನ್ನಾಗಿರೋದು, ಮನೆಯಲ್ಲಿ ಚೆನ್ನಾಗಿರ್ಬೋದು, ಕುಟುಂಬದ ಜೊತೆ ತುಂಬ ಚೆನ್ನಾಗಿರ್ಬೋದು, ನಿಮ್ಮ ಕೆಲಸದಲ್ಲಿ ನೀವು ಅಂದ್ಕೊಂಡಂಥ ಲೈಫ್ ಲಕ್ಸುರಿ ಲೈಫ್ ಸಿಕ್ಕಾಗ ಇಲ್ಲಿ ಕೆಟ್ಟ ದೃಷ್ಟಿಗಳು ಬೀಳೋದು ಸಹಜ. ಅದರ ಆ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೈಂಡ್ ವರ್ಕ್ ಅಂದರೆ ನಿಮ್ಮ ಕುಲೀಗ್ಸ್ ಅಂದರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳ ಜೊತೆ ನೀವು ಗುಂಪುಗಾರಿಕೆಯಲ್ಲಿ ಕೆಲಸ ಮಾಡ್ತಿರ್ಬೋದು ಅಥವಾ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರ್ಬೋದು ಅಥವಾ ನೀವು ಏನೇ ಒಂದು ಕೆಲಸದಲ್ಲಿ ನೀವು ಸಕ್ಸಸ್ ಕಂಡು ನಿಮ್ಮ ಲೈಫಲ್ಲಿ 2026ರಲ್ಲಿ ನೀವು ಅಂದ್ಕೊಂಡಂತಹ ಎಲ್ಲ ಲೈಫಲ್ಲಿ ಅಂದರೆ ಲಕ್ಸುರಿ ಲೈಫ್ ನಿಮಗೆ ಸಿಗ್ತಾ ಇರೋದ್ರಿಂದ ನೀವು ಅದನ್ನ ಸೆಲೆಬ್ರೇಷನ್ ಮಾಡ್ತಾ ಇರ್ಬೋದು. ಆ ಸೆಲೆಬ್ರೇಷನ್ ಮಾಡ್ತಾ ಇರೋದ್ರಿಂದ ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ಸು ಹೊರ ಹೋಗಿ ನಿಮ್ಮ ಜೊತೆಗೆ ನೀವು ಅಂದ್ಕೊಂಡಂತಹ ಕನಸನ್ನು ಈಡೇರಿಸ್ಕೊಂಡು 2026 ನೀವು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಾ, ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ನೀವು ನಂಬಿರುವಂತಹ ದೈವ ಗುರು ಆಗಿರ್ಬೋದು ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾವ ರೀತಿನ ನೀವು ಅಂದ್ಕೊಂಡಿದ್ರಿ, ಇಲ್ಲಿವರೆಗೂ ನೀವು ಎಷ್ಟು ಗೊಂದಲದಲ್ಲಿದ್ರಿ, ನೀವು ಯಾವ ರೀತಿ ಜವಾಬ್ದಾರಿಯಿಂದ ನೀವು ಕೆಲಸ ನಿಭಾಯಿಸ್ಕೊಂಡ್ರಿ, ಆ ಜವಾಬ್ದಾರಿಯಿಂದ ನೀವು ಎಲ್ಲ ಸಕ್ಸಸ್ ಕಂಡ್ರಿ. ಮತ್ತು ಅಲ್ಲಿ ಸ್ವಲ್ಪ ನನಗೆಲ್ಲ ಸಿಕ್ಕಿದೆ ಅಂತ ಅಹಂಕಾರದಲ್ಲಿ ಇರಬೇಡಿ. ಮತ್ತು ನಿಮ್ಮ ಲೈಫು ಇನ್ನೂ ಹೊಸದಾಗಿ ಸ್ಟಾರ್ಟ್ ಆಗುವಂತಹ ಸ್ಟೇಜ್ ಇದೆ. ಆಮೇಲೆ ಕ್ಷಣಗಳು ಬರ್ತಾ ಇದೆ. ಮತ್ತು ಇಲ್ಲಿ ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಆಗ್ತಾ ಇದ್ದೀರಾ. ನಿಮ್ಮ ಮನಸ್ಸು ಮೈಂಡು ಏನು ಹೇಳ್ತಾ ಇದೆ ಅದನ್ನು ಕರೆಕ್ಟಾಗಿ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಅದೇ ಇದರಲ್ಲಿ ನೀವು ಎಂಜಾಯ್ ಮಾಡ್ತಾ ನಿಮ್ಮ ಲೈಫಲ್ಲಿ ಇರುವಂಥ ನಿಮ್ಮ ಸುತ್ತಮುತ್ತ ಇರುವಂತಹ ಕೆಟ್ಟ ಕಣ್ಣುಗಳಿರ್ತವೆ, ಆ ದೃಷ್ಟಿನೂ ಸಹಿತ ನಿಮ್ಮ ಜೊತೆ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ ಮಾಡಿ ನೀವು ಸೆಲೆಬ್ರೇಷನ್ ಸಹಿತ ಮಾಡಿ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಕುಟುಂಬದ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಪ್ರೀತಿ ಪಾತ್ರರ ಜೊತೆ, ನೀವು ಅಂದ್ಕೊಂಡಂತಹ ನೀವು ಯಾರ ಜೊತೆ ನನಗೆ ಕಂಫರ್ಟಬಲ್ ಆಗುತ್ತೆ ಅನ್ನೋರ ಜೊತೆ ನೀವು ಎಷ್ಟು ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ನೀವು 2026 ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಹೊಸದಾದ ಬದಲಾವಣೆಗಳೊಂದಿಗೆ ಎಂಜಾಯ್ ಮಾಡಿ, ಲೀಡ್ ಮಾಡಿ, ನಿಮ್ಮ ಜೀವನವನ್ನು ಒಳ್ಳೆ ಸಕ್ಸಸ್ಫುಲ್ಲಾಗಿ ನೀವು ನೋಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಈ 2026 ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಆಯುಷ್, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ದೇವರಲ್ಲಿ ಯೂನಿವರ್ಸಲ್ಲಿ ನಾನು ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಸೆಕೆಂಡ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ನಿಮಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್.